ಹಾಯ್ ಹಲೋ ವಸ್ತ್ರಕಲಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಈ ಒಂದು ಬ್ಲೌಸಿನ ಮೆಜರ್ಮೆಂಟನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ತೋರಿಸ್ತೇನೆ. ನಾವು ಸಾಮಾನ್ಯವಾಗಿ ಕಸ್ಟಮರಿಂದ ಅವರು ಇತ್ತೀಚೆಗೆ ವೇರ್ ಮಾಡಿರೋ ಬ್ಲೌಸನ್ನೇ ತಗೋಬೇಕು. ಅದ ನಂತರ ಯಾವ ಬ್ಲೌಸ್ ಹೇಗೆ ಇದ್ರೂ ನಾವು ಮೊದಲು ಫಸ್ಟು ಐರನ್ ಮಾಡ್ಕೋಬೇಕು. ಯಾಕಂದರೆ ಸುಕ್ಕುಗಳಿದ್ರೆ ಮೆಜರ್ಮೆಂಟ್ಗೆ ಅದು ಸರಿಯಾಗಿ ಆಗೋದಿಲ್ಲ. ಮೆಜರ್ಮೆಂಟ್ ಕರೆಕ್ಟ್ ಇಲ್ಲ ಅಂದರೆ ಬ್ಲೌಸ್ ಫಿಟ್ಟಿಂಗು ಕೂಡ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ಕಸ್ಟಮರು ಇತ್ತೀಚೆಗೆ ವೇರ್ ಮಾಡಿರೋ ಬ್ಲೌಸನ್ನೇ ಅಳತೆ ತಗೊಂಡು ಆಮೇಲೆ ಅದನ್ನು ನೀಟಾಗಿ ಐರನ್ ಮಾಡಿಕೊಂಡು, ಇದು ಆಲ್ರೆಡಿ ಐರನ್ ಮಾಡಿದ್ದೇನೆ, ಇದು ನಾನೇ ಹೊಲಿದಿರೋ ಬ್ಲೌಸ್ ಆಗಿರೋದ್ರಿಂದ ಮತ್ತು ಕಸ್ಟಮರ್ಗೆ ಇದು ಕಂಫರ್ಟೇಬಲ್ ಇರೋದ್ರಿಂದ ಇದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ತಾಯಿದ್ದೆ. ಮೊದಲನೇದಾಗಿ ಬ್ಲೌಸಿನ ಲೆಂತ್ ಯಾವಾಗಲೂ ನಾವು ಫಸ್ಟ್ ಅಂದರೆ ಈ ಮೆಜರ್ಮೆಂಟ್ ಮಾತ್ರ ನೋಟ್ ಮಾಡ್ಕೋಬೇಕು. ಆಮೇಲೆ ಅವ್ರಿಗೆ ಎಷ್ಟು ಹೆಚ್ಚಿಗೆ ಬೇಕು ಅದನ್ನೆಲ್ಲ ಆಮೇಲೆ ಆ್ಯಡ್ ಮಾಡಬೇಕು. ಮೊದಲು ಏನು ಮಾತ್ರ ಬ್ಲೌಸಿನ ಲೆಂತು. ಬ್ಲೌಸ್ ಲೆಂತು 14.5 ಇದೆ. ಮೊದಲು ಬ್ಯಾಕ್ ಸೈಡನ್ನು ಈ ಥರ ಚಂದ ಸರಿಯಾಗಿ ಹಾಕ್ಕೊಂಡು ಬ್ಲೌಸ್ ಲೆಂತು, ಆಮೇಲೆ ನೆಕ್ಕಿನ ಲೆಂತು 7.5 ಇದೆ. ಬ್ಯಾಕ್ ಲೆಂತು, ಬ್ಯಾಕ್ ನೆಕ್ ಲೆಂತು ಈ ಥರ ನಾವು ನೋಡ್ಕೋಬಹುದು. ಸಾಮಾನ್ಯವಾಗಿ ಎಲ್ಲ ಟೇಲರ್ಗಳು ಒಂದೊಂದು ಥರ ಮೆಥಡಲ್ಲಿ ಕಟ್ ಮಾಡಿರ್ತಾರೆ. ನಾನು ಮಾಡಿರೋ ಮೆಥಡನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಬಿಗಿನರ್ಸ್ ಆಗಿದ್ದರೆ ಒಂದ್ಸಲ ಈ ಥರದಿಂದ ಕಟ್ ಮಾಡಿ ನೋಡಿ ನೀವು ನಿಮ್ಮದೇ ಬ್ಲೌಸನ್ನು. ಆಮೇಲೆ ಅದು ಸ್ಯಾಟಿಸ್ಫೈಡ್ ಆಯಿತು ಅಂದರೆ ಈ ಮೆಥಡಲ್ಲಿ ಮಾಡಿ. ಯಾಕಂದರೆ ತುಂಬ ಜನರ ವೀಡಿಯೋಸ್ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಬೇರೆ ಬೇರೆ ಈ ಥರ ಮಾಡಿದರೆ ಸರಿ ಬರುತ್ತೇನೋ ಅಂತ ನಾವು ಅನುಮಾನದಿಂದನೇ ನೋಡಿರ್ತೇವೆ. ಅದಕ್ಕಾಗಿ ನಾವು ಮಾಡುವಂತಹ ಮೆಥಡನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನಾನು ಈ ಥರ ತೊಗೊಳ್ತೇನೆ. ಹೀಗೆ ಬ್ಯಾಕ್ ಲೆಂತ್ ಆಯಿತು, ಬ್ಯಾಕ್ ವಿಡ್ತು. ಬ್ಯಾಕ್ ವಿಡ್ತು 19.5 ಇದೆ. ಇಷ್ಟು ರೆಡಿ ಬರಬೇಕು. ನಾವು ಇದೇ ಮೆಜರ್ಮೆಂಟು ಇಷ್ಟೇ ನೆಕ್ ಡೀಪಿನ್ ಬ್ಲೌಸ್ ಹೊಲಿದಾವಾಗ ನಾವು ಹೊಲಿದಾದ್ಮೇಲೆ ಕೂಡ ಇದು 19 ಈ ಥರ ಹೀಗೆ ಹರಡ್ಕೊಂಡು ಇಟ್ಕೊಂಡಾಗ ಅದು 19.5 ಬರಬೇಕು. ಆಮೇಲೆ ಇದೊಂದು ಮೆಜರ್ಮೆಂಟು ನಾನು ಯಾವಾಗಲೂ ನೋಡ್ಕೊಂಡಿರ್ತೇನೆ. ಇಷ್ಟೇ ನೆಕ್ ಬಿಡ್ತಿದ್ದಾವಾಗ ಅದೇ ನೆಕ್ ಅವರು ಜಾಸ್ತಿ ಹೇಳಿದರೆ ಅದು ಬೇರೆ ಆಗುತ್ತೆ. ಹೀಗೆ ಅರ್ಧ ಮಡ್ಚ್ಕೊಂಡು ಸಹಿತ ಬಹಳ ಬಟ್ಟೆಯನ್ನು ಎಳೆಯೋದನ್ನು ಮಾಡಬಾರ್ದು. ಈ ಜಸ್ಟ್ ಹಿಂಗೆ ಇಟ್ಕೊಂಡು ಇದು ಆಲ್ಮೋಸ್ಟ್ 10 ಅರೌಂಡ್ 9.25 ಇಲ್ಲ 10 ಅಂತ ಬರ್ಕೊಳ್ತೇನೆ. ಅದು ಇಷ್ಟು ನೆಕ್ಕಿಗೆ ಕರೆಕ್ಟು. ಅದೇ ಅವರು ಕಸ್ಟಮರು ನೆಕ್ಕನ್ನು ಜಾಸ್ತಿ ಕಡಿಮೆ ಅಥವಾ ಹೆಚ್ಚಿಗೆ ಅಂದರೆ ಈ ಥರ ಮೆಜರ್ಮೆಂಟು ಬೇರೆ ಆಗುತ್ತೆ. ಫಸ್ಟು ನಮಗೊಂದು ಅಂದಾಜಿಗೆ ಅಂದರೆ ಇಷ್ಟೊಂದು ಮಾಡಿಟ್ಕೋಬೇಕು. ಅದು 10 ಇರಬೇಕು. ಈ ಥರ ಕ್ರಾಸಲ್ಲಿದ್ದರೂ ಕೂಡ ಅದು 10 ಇರಬೇಕು ಅಂತ. ಆಮೇಲೆ ಫಿಟ್ಟಿಂಗ್, ಇದಕ್ಕೆ ನಾನು ಹುಕ್ ಹಾಕಿಲ್ಲ. ಇದು ವೇಸ್ಟ್ ಮೆಜರ್ಮೆಂಟು 15 ಇದೆ. ಅಂದರೆ ಒಂದು ಕಡೆ ಅಂದರೆ 7.5. ಈ ಥರ ಫ್ರಂಟನ್ನು ಈ ಥರ ಸರಿಯಾಗಿ ಇಟ್ಕೊಂಡು ಇದು ನಾನು ಮಾಡೋ ಮೆಥಡು. ನೀವು ಬೇರೆ ಬೇರೆ ಮೆಥಡನ್ನು ಉಪಯೋಗಿಸ್ಕೊಂಡು ಕಟ್ ಮಾಡ್ಕೊಂಡಿರ್ತೀರ. ಇದೊಂದು ಬಿಗಿನರ್ಸ್ ಆಗಿದ್ದರೆ ಇದು ಒಂದು ಟ್ರೈ ಮಾಡಿ ನೋಡಿ. ನೆಕ್ಕಿನ ಬಿಡ್ತು 4.5 ಇದೆ. ಅದರೊಳಗೆ ಕಾಲು ಇಂಚು ಇಲ್ಲಿ ಹೊಲಿಲಿಕ್ಕಂತ ಉಪಯೋಗಿಸಿರ್ತಾರೆ. ಅದಕ್ಕೆ ಒಂದು ಕಡಿಮೆ ಮಾಡಿ ನೆಕ್ಕಿನ ಶೋಲ್ಡ್ರಿನ ಮೆಜರ್ಮೆಂಟು ಇಲ್ಲಿ ವಿಡ್ತು 2. ನಾವು ಅದು 2 ಸ್ಟಿಚ್ ಮಾಡುವಾಗ ಅದು 2.5 ಆಗುತ್ತೆ. ಆಮೇಲೆ ಇದು ರೆಡಿ 2.5 ಇದೆ. ಇಲ್ಲಿ ಹಾಫ್ಗೆ ಸ್ಲೀವ್ ಜಾಯಿಂಟು ಮತ್ತು ಇಲ್ಲೊಂದು 1/4 ಇಂಚ್ ಹೋಗಿರುತ್ತೆ. ಅದಕ್ಕಾಗಿ ನಾವು 3 ಅಂತ ಇಟ್ಕೊಳ್ಳೋಣ.
ಅದು ರೆಡಿ ಆದಮೇಲೆ 3.5 ನಮ್ಗೆ ಬರಬೇಕು. ಅಂದರೆ 3.5 ಅಂತ ಇಟ್ಕೊಳ್ಳೋಣ. ಅಂದರೆ ಕಟ್ಟಿಂಗಲ್ಲೇ 3.5 ಅಂತ ಇಟ್ಕೊಳ್ಳೋದು. ಲಾಸ್ಟ್ ಸ್ಲೀವ್ ಜಾಯಿಂಟ್ ಮಾಡೋಕ್ಕಿಂತ ಮೊದಲು ಇದು ನಮ್ಗೆ ರೆಡಿ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದನ್ನು ಕಟ್ ಮಾಡಬೇಕು. ಅದು ನಾವು ಸಾಮಾನ್ಯವಾಗಿ 3.5 ಇಟ್ಕೊಳ್ಳೋದು. ಆಮೇಲೆ ಲಾಸ್ಟ್ ಟೈಮು ಅದನ್ನು ನೋಡಿ ಕರೆಕ್ಟಾಗಿ ಅಳತೆಯಲ್ಲಿ, ಅಂದರೆ ಇದು ಸ್ಲೀವನ್ನು ಅಟ್ಯಾಚ್ ಮಾಡುವಾಗ ಅದನ್ನು ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಫ್ರಂಟ್ ಮೆಜರಿಂಗು 9.25, ಇದು ಕೂಡ 9.25. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದು ಬ್ಲೌಸು ಸರಿಯಾಗಿ ಹೊಲ್ದಿರೋ ಅಲ್ಲದ್ದೇ ಬ್ಲೌಸ್ ಆಗಿದ್ರೆ ಒಂದು ಕಡೆ ಪಾರ್ಟ್ ಜಾಸ್ತಿ, ಒಂದು ಕಡೆ ಪಾರ್ಟ್ ಸಣ್ಣ ಎಲ್ಲ ಇರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಹುಕ್ ಹಾಕ್ಕೊಂಡು ಇದು ಸೀದಾ ತೊಗೊಂಡು ಅದ್ರ ಹಾಫ್ ಮಾಡಿದರೂ ಬರುತ್ತೆ. ಇಲ್ಲ ನಮಗನ್ಸಿದ ಪ್ರಕಾರ ಸರಿಯಾಗಿ ನೋಡಿಕೊಂಡು ಅದರ 2 ಪ್ಲಸ್ ಮಾಡಿ ಆಮೇಲೆ ಡಿವೈಡ್ ಮಾಡಬೇಕು. ಇದು 9.25. ಇದು ನಾನೇ ಹೊಲ್ದಿರೋದ್ರಿಂದ ನನಗೆ ಪಕ್ಕಾ ಗೊತ್ತಿದೆ. 9.25 ಸಾಕು ಇವರಿಗೆ. ಇಷ್ಟಾದಮೇಲೆ ಇಲ್ಲಿ 1/2 ಇಂಚು ಬಿಟ್ಟು, ಅಂದರೆ ಶೋಲ್ಡರ್ ಸೇರಿಸಿರೋ ಹೊಲಿಗೆಯಿಂದ ಲಾಸ್ಟ್ ಟಕ್ಸಿನ, ಅಂದರೆ ಈ ಟಕ್ಸಿನ ಎಂಡ್ಗೆ ಅಳತೆ ತಗೋಬೇಕು. 10.5 ಇದೆ. ಆಮೇಲೆ ಈ ಟಕ್ಸಿನ ಉದ್ದ ಕರೆಕ್ಟಾಗಿ, ಅಂದರೆ ಬಹಳ ಎಳಿಬಾರದು, ನಾರ್ಮಲ್ ಇಟ್ಕೊಂಡಾಗ 3 ಬರುತ್ತೆ. 10.5 ಟಕ್ಸ್ ಅಂತ ಬರೀತೇನೆ. 10.5 3. ಇದೇ ಪಾಯಿಂಟಲ್ಲಿ ನಾವು ಇದು ಅಪ್ಪರ್ ಚೆಸ್ಟ್ ಅಥವಾ ಚೆಸ್ಟ್ ವಿಡ್ತ್ ಏನಂತ ಅಂದ್ಕೊಳ್ತಿರೋ ಏನೋ, ಇದನ್ನು ಅಳೆದಾವಾಗ 10.5 ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರ್ ದಾರ ಆಗಿರೋದ್ರಿಂದ ಕಾಣಿಸೋದಿಲ್ಲ. 10.5 ಬಂದಿದೆ. ಇವೆಲ್ಲವೂ ಕೂಡ ನಾವು ಹೊಲಿದಾದ್ಮೇಲೆ ನಾವು ಹೊಲಿದಿರೋ ಬ್ಲೌಸ್ ಕೂಡ ಇದೇ ರೀತಿ ಬಂದರೆ ಕಸ್ಟಮರ್ಸ್ಗೂ ಕೂಡ ಸ್ಯಾಟಿಸ್ಫೈಡ್ ಆಗುತ್ತೆ. ಯಾಕಂದರೆ ನಾವಿಷ್ಟು ಕರೆಕ್ಟಾಗಿ ಅಳತೆ ತೊಗೊಂಡಿರ್ತೇವಲ್ವ. ಇದು 10.5 ಬಂದಿದೆ. ಇದು ಹೊಲಿದಾದ್ಮೇಲೆ ಕೂಡ ಹೀಗೇ ಬರಬೇಕು ನಾವು ಹೊಲಿದಿರೋ ಬ್ಲೌಸು. ಇದೇನು ಬೇಡ, ಇದು ಆಮೇಲೆ ನಾನು ಕಟಿಂಗಲ್ಲಿ ತೋರಿಸಿರ್ತೇನೆ. ಕ್ರಾಸ್ ಬೆಲ್ಟ್ ಹೇಗಿರಬೇಕಂದ್ರೆ ಈ ಥರ ಕರ್ವ್ ಶೇಪಲ್ಲೇ ಇದ್ದರೆ ಬ್ಲೌಸು ಸರಿಯಾಗಿ ನೀಟಾಗಿ ಕುತ್ಕೊಂಡಿರುತ್ತೆ. ಹೀಗೆ ನೋಡಿ, ಇದು ಈ ಥರ ಕ್ರಾಸಲ್ಲಿ ಈ ಥರ ಹಿಂಗೆ ಕರ್ವ್ ಶೇಪಲ್ಲಿ ಕ್ರಾಸ್ ಬೆಲ್ಟ್ ಕೊಟ್ಟರೆ ಬರ್ಸ್ಟ್ ಸರಿಯಾಗಿ ಕುತ್ಕೊಳ್ಳೋದ್ರಿಂದ ಈ ಥರ ಕರ್ವ್ ಶೇಪಲ್ಲೇ ಸಾಮಾನ್ಯವಾಗಿ ಬ್ಲೌಸನ್ನು ಕೊಡೋದ್ರಿಂದ ಬ್ಲೌಸು ನೀಟ್ನೆಸ್ ಕೊಡುತ್ತೆ. ಇಷ್ಟು ಆದಮೇಲೆ ನಾವು ಅಲ್ಲೇ ಫ್ರಂಟಿನ ನೆಕ್ಕಿನ ಉದ್ದವನ್ನು ತೆಗೆದುಕೊಳ್ಬೇಕು. ಇದು 6.5 ಫ್ರಂಟ್ ನೆಕ್ಕು, 6.5 ಇಷ್ಟು ತೊಗೊಂಡ್ರೆ ಇದು ಬಾಡಿದು ಮುಗೀತು. ಆಮೇಲೆ ಸ್ಲೀವ್ ಲೆಂತು 9. ಆರ್ಮೋಲ್ ರೌಂಡು ನಾವು ಹೀಗೆ ತೊಗೊಂಡಾವಾಗ ಆರ್ಮೋಲ್ ರೌಂಡ್ ತೊಗೊಳ್ಳಿಕ್ಕೆ ಬೇಕು. ಇದು 8.25 ಇದೆ. ಹೀಗೆ ನೋಡಿದಾಗ 8.25. ಅದೇ ರೀತಿ ನಾವು ಇದನ್ನು ಒಳಗಡೆಯಿಂದ ತಗೊಂಡ್ರೆ ಇದು 8.5 ಬರುತ್ತೆ. ಅದಕ್ಕಾಗಿ ಸಾಮಾನ್ಯವಾಗಿ ಒಳಗಡೆಯಿಂದ ತೊಗೊಂಡ್ರೆ 8.5, ಹೊರಗಡೆಯಿಂದ 8.25 ಬರುತ್ತೆ. ಈ ಥರ 8.5 ಬಂದಿರೋದು ಅಂದರೆ ಬ್ಲೌಸನ್ನು ಉಲ್ಟಾ ಮಾಡಿಕೊಂಡೆ ನಾವು ಸ್ಲೀವ್ ರೌಂಡನ್ನು ತೊಗೋಬೇಕು. 8.5. ಆಮೇಲೆ ಸ್ಲೀವ್ ರೌಂಡು 5 ಇದೆ. ಇಷ್ಟು ಸ್ಲೀವ್ ಲೆಂತು 9, ಸ್ಲೀವ್ ರೌಂಡು 8.5, ಸ್ಲೀವ್ ರೌಂಡ್ ಲಾಸ್ಟ್ ಎಂಡ್ಗೆ 5. ಇಷ್ಟು ತೊಗೊಂಡ್ರೆ ಸಾಮಾನ್ಯವಾಗಿ ಸಾಕು. ಆಮೇಲೆ ಬ್ಯಾಕ್ ಟಕ್ಸು ಅದೆಲ್ಲ ಕಟ್ಟಿಂಗಲ್ಲಿ ಕಟ್ಟಿ ಮಾಡುವಾಗ ಇದೇ ಬ್ಲೌಸಿನ ಮೆಜರ್ಮೆಂಟ್ ಇಟ್ಕೊಂಡು ನಾನು ಕಟ್ಟಿಂಗನ್ನು ಸಹಿತ ತೋರಿಸ್ತೇನೆ. ಒಂದು ಲೈನಿಂಗ್ ಬ್ಲೌಸು ಅಲ್ಲದೆ ಒಂದು ಟಿಪ್ಸ್ ಅಂದರೆ ಏನಂದರೆ
ಇದು ಬ್ಲೌಸನ್ನು ನಾನು ಆಲ್ರೆಡಿ ಹೊಲ್ದಿದ್ದೇನೆ, ಆದರೆ ಬಹಳ ಥಿನ್ ಇರೋದ್ರಿಂದ ಇದಕ್ಕೆ ಲೈನಿಂಗ್ ಹಾಕಿದರೆ ಸೂಕ್ತ ಏನೋ ಅಂತ ಅನಿಸ್ತಾ ಇದೆ. ಇನ್ನೊಂದು ಇದೇ ಥರ ಪೀಸ್ ಇದೆ, ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರ್ತೇನೆ. ಇದು ಈ ಥರ ಹೊರಗಡೆಯಿಂದ ಕೂಳೆ ಬಿಟ್ಕೋಬಾರ್ದು ಅಂಥೇಳಿ ಈ ಥರ ಫಿನಿಶಿಂಗ್ ಮಾಡಿದರೆ ಬ್ಲೌಸ್ಗಳು ನೋಡಲಿಕ್ಕೂ ಲುಕ್ಕು ಮತ್ತು ಯಾವುದೇ ಗುಂಜಂತ ಕೀಳೋದಿಲ್ಲ. ಇದು ಥ್ರೆಡ್ ಪೈಪಿಂಗ್, ಒಳಗೆ ಥ್ರೆಡ್ ಪೈಪಿಂಗ್ ಮಾಡಿದ್ದೇನೆ. ಈ ಥ್ರೆಡ್ ಪೈಪಿಂಗನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೇನೆ. ಈ ಥರ ಹೀಗೆ ಮಾಡಿದ್ರಿಂದ ಕಸ್ಟಮರ್ಗೂ ಬ್ಲೌಸ್ ನೀಟ್ ಬಂದಿರೋದನ್ನು ಅನಿಸುತ್ತಲ್ವ, ಏನು ಗುಂಜೆಲ್ಲ ಇಲ್ಲದೇ ಇರೋದ್ರಿಂದ ಬ್ಲೌಸು ತುಂಬ ನೀಟ್ ಫಿನಿಶಿಂಗ್ ಕೊಡುತ್ತೆ. ನಾವು ಈ ಥರ ಮಾಡಿಕೊಂಡ್ರೆ ನಮಗೆ ಬ್ಲೌಸಿನ ಬಾಳಿಕೆನೂ ಒಳ್ಳೆ ಬರುತ್ತೆ ಅಂತ ನಾವು ಕಸ್ಟಮರ್ಗೆ ಹೇಳಬೇಕು. ಯಾಕಂದರೆ ಇದು ನೋಡಲಿಕ್ಕೆ ಸ್ವಲ್ಪ ಕೆಲಸ ಅನಿಸಿದ್ರೂ ಬ್ಲೌಸ್ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ಇದು ಬ್ಲೌಸು ಡ್ಯೂರೇಬಲ್ ಸಹಿತ ಆಗುತ್ತೆ. ಇದು ಫಸ್ಟ್ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಯಾಕಂದರೆ ತುಂಬ ಉದ್ದ ಮಾಡಿದರೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮೆಜರ್ಮೆಂಟ್ ಇಟ್ಕೊಂಡು ಇದನ್ನು ನೀಟಾಗಿ ಬರ್ಕೊಂಡಿರ್ತೇನೆ. ಲೈನಿಂಗ್ ಇದೇ ಅಳತೆಯನ್ನು ಲೈನಿಂಗಲ್ಲಿ ಕಟ್ ಮಾಡಿ ತೋರಿಸಿ ಆಮೇಲೆ ಅದೇ ಮೆಜರ್ಮೆಂಟ್ ಸ್ಟಿಚಿಂಗ್ ಕೂಡ ತೋರಿಸಿರ್ತೇನೆ. ಈ ಥರ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.